ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಆಶಾ. ಇವತ್ತು ನಾವು ಮಾಡೋಣ ಪೊಟ್ಯಾಟೊ ಟ್ವಿಸ್ಟ್. ಸೊ ಅದಕ್ಕೆ ಬೇಕಾಗಿರೋದು ಆಲೂಗಡ್ಡೆ. ಸೊ ಆಲೂಗಡ್ಡೆ ಸ್ವಲ್ಪ ಫ್ರೆಶ್ ಆಗಿರೋ ಚಿಕ್ಕ ಚಿಕ್ಕ ಸೈಜಲ್ಲಿರೋದು ತೊಗೊಳ್ಳೋಣ. ಸೊ ನಮಗೆ ಟ್ವಿಸ್ಟ್ ಮಾಡೋದಕ್ಕೆ ಈಸಿ ಆಗಿರುತ್ತೆ. ಸೊ ಅದಕ್ಕೆ ಬೇಕಾಗಿರೋ ಗ್ರಿಲ್ ಸ್ಟಿಕ್ಸ್ ಅಂತ ಹೊರಗಡೆ ಅಂಗಡಿಯಲ್ಲಿ ಸಿಗುತ್ತೆ. ಸೊ ಅದನ್ನು ತೊಗೊಂಬಂದು ನಾವು ಯೂಸ್ ಮಾಡ್ಕೊಬೋದು. ಸೊ ಇವಾಗ ನಾನು ತೋರಿಸಿರೋ ಥರ ಶಾರ್ಪಾಗಿರೋದು ಶಾರ್ಪಾಗಿರೋ ನೈಫ್ ತೊಗೊಂಡು ಈ ಥರ ಕಟ್ ಮಾಡ್ಕೊಂಡು ಬನ್ನಿ. ಸೊ 1-2-3 ಆಲೂಗಡ್ಡೆ ಸ್ವಲ್ಪ ವೇಸ್ಟ್ ಆಗುತ್ತೆ. ಸೊ ಯಾಕಂದರೆ ಫಸ್ಟ್ ಟೈಮ್ ಮಾಡೋದಲ್ವ, ಸೊ ಅದು ಸ್ವಲ್ಪ ಕಲಿಯೋದು ಟೈಮ್ ತೊಗೊಳುತ್ತೆ. ಬಟ್ ಕಲ್ತ ಮೇಲೆ ಟ್ರಸ್ಟ್ ಮೀ ಅದು ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ನೈಫ್ ತೊಗೊಂಡು ಒಂದು ಆ್ಯಂಗಲಿನ ತೊಗೊಂಡು ರಿಂಗ್ ಟೈಪಲ್ಲಿ ಕಟ್ ಮಾಡ್ಕೊಂಡು ಬರಬೇಕು. ಸೊ ಆ ಚಾಕು ಏನಾಗಬೇಕು, ಆ ಒಳಗಡೆ ಇರೋ ಸ್ಟಿಕ್ಕಿಗೆ ತಗಲಬೇಕು. ಬಟ್ ಗ್ಯಾಪ್ ಇರಲಿ, ಅದು ಸ್ವಲ್ಪ ಏನನ್ನ ಆಲೂಗಡ್ಡೆ ಒಳಗಡೆ ಕಟ್ ಆಗೋದು. ಸೊ ನಮಗೆ ರಿಂಗ್ ಟೈಪಲ್ಲಿ ಟ್ವಿಸ್ಟರ್ ಬರೋದಿಲ್ಲ. ಸೊ ಅದನ್ನು ನಾವು ಟ್ರೈ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನೋ ಪ್ರಾಬ್ಲಮ್, ಬಂದುಬಿಡುತ್ತೆ ಜಲ್ದಿ. ಸೊ ಈ ಥರ ಮಾಡ್ಕೊಂಡು ಲೇಯರ್ ನೋಡಿ, ಈ ಥರ ಲೇಯರಾಗಿ ಬರುತ್ತೆ. ಸೊ ಬಟ್ ನಾವು ಕರೆಕ್ಟಾಗಿ ನೋಡಿ ಕಟ್ ಮಾಡ್ಕೊಬೇಕು. ಬೇಕಾದ್ರೆ ಇನ್ನೂ ಒಂದು ತೋರಿಸ್ತೀನಿ ನೋಡಿ. ಈ ಥರ ಒಂದು ಚಿಕ್ಕದಾಗಿ ಆಲೂಗಡ್ಡೆ ತಗೊಂಡು ನೋಡಿ, ಈ ಥರ ನೈಫ್ ಎಡ್ಜ್ ಯಾವಾಗಲೂ ಗ್ಯಾಪ್ ಕಟ್ ಎಡ್ಜ್ ಶಾರ್ಪಾಗಿರಬೇಕು ನೈಫು, ಬಟ್ ಕೈ ಹುಷಾರು ಬೆಳ್ಳು. ಸೊ ಈ ಥರ ತೊಗೊಂಡು ಜಸ್ಟ್ ನಾವು ಆಲೂಗಡ್ಡೆ ಒಳಗಡೆ ಆ ನೈಫ್ ಈ ಥರ ಇಟ್ಟು ಆ ಒಳಗಡೆ ಇರೋ ಸ್ಟಿಕ್ಕಿಗೆ ತಾಕಬೇಕು, ಟೈಟಾಗಿ ಇಟ್ಕೊಂಡು ಈ ಥರ ನಾವು ತಿರುಗಿಸ್ತಾ ಇದ್ದರೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ರಿಂಗ್ ಟೈಪಲ್ಲಿ ಬರುತ್ತೆ. 1-2 ವೇಸ್ಟ್ ಆಗುತ್ತೆ, ಬಟ್ ಗ್ಯಾರಂಟಿ ಬರುತ್ತೆ. ಆಗದೇ ಇರೋ ಕೆಲಸ ಯಾವುದೂ ಇಲ್ವಲ್ಲ. ಸೊ ಈ ಥರ ಟ್ವಿಸ್ಟ್ ಮಾಡ್ಕೊಳ್ಳಿ. ಈ ಥರ ಟ್ವಿಸ್ಟ್ ಮಾಡ್ಕೊಂಡು ಲೇಯರ್ ಸ್ವಲ್ಪ ನಿಧಾನಕ್ಕೆ ಎಳೆಯಾಗಿ ನಿಧಾನಕ್ಕೆ ಬಿಚ್ಕೊಬೇಕು ಅದನ್ನು. ಇಲ್ಲಾಂದರೆ ಕಟ್ಟಾಗೋದ್ರೆ ನಮಗೆ ಆ ಒಂದು ಇದು ಬರೋಲ್ಲ, ಟ್ವಿಸ್ಟರ್ ಬರೋಲ್ಲ. ಸೊ ಈ ಥರ ಇರುತ್ತೆ. ಸೊ ನಮ್ಮದು ಓಕೆ, ನಮ್ಮ ಪೊಟ್ಯಾಟೊ ಟ್ವಿಸ್ಟರ್ ಒಂದು ಇದಕ್ಕೆ ರೆಡಿ ಆಯಿತು. ಸೊ ಅದಕ್ಕೆ ಬೇಕಾಗಿರೋದು ಸ್ವಲ್ಪ ಅಕ್ಕಿ ಹಿಟ್ಟು, ಮೈದಾ, ಕಾರ್ನ್ಫ್ಲೋರ್, ಚಿಲ್ಲಿ ಪೌಡರ್, ಸ್ವಲ್ಪ ಟರ್ಮರಿಕ್ ಪೌಡರ್, ಉಪ್ಪು, ಆಮೇಲೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೊಂಡು ಸ್ವಲ್ಪ ನೀರಾಗಿ, ಜಾಸ್ತಿ ನೀರಾಗೂ ಬೇಡ, ಜಾಸ್ತಿ ಗಟ್ಟಿಯಾಗೂ ಬೇಡ. ಸೊ ಸ್ವಲ್ಪ ಒಂದು ಅದಕ್ಕೆ ಕಲಿಸ್ಕೊಳ್ಳಿ. ನೋಡಿ ನಾನು ಈ ಥರ ತೋರಿಸ್ತಾ ಇದ್ದೀನೋ, ಸ್ವಲ್ಪ ಈ ಥರ ನೀರಾಗಿರಬೇಕು. ಇನ್ನು ಬ್ರೆಡ್ ಕ್ರಮ್ಸ್, ಸ್ವಲ್ಪ ಕ್ರಂಚಿನೆಸ್ ಬೇಕಾಗೋದಕ್ಕೆ ಬ್ರೆಡ್ ಕ್ರಮ್ಸ್ ಕೂಡ ತೊಗೊಬೋದು. ಇಲ್ಲಾಂದರೆ ಬ್ರೆಡ್ ಇದ್ದರೆ ಮನೇಲಿ ಅದರಲ್ಲಿ ಸ್ವಲ್ಪ ರೋಸ್ಟ್ ಮಾಡಿ ಕಟ್ ಮಾಡ್ಕೊಂಡಿರೋ ಕ್ರಮ್ಸ್ ರೆಡಿ ಆಗುತ್ತೆ. ಇಲ್ಲಾಂದರೆ ಹೊರಗಡೆ ಅಂಗಡಿಯಲ್ಲಿ ಸಿಗುತ್ತೆ. ಇನ್ನು ನಮ್ಮ ಟ್ವಿಸ್ಟರ್ ತೊಗೊಂಡು ಆಲೂಗಡ್ಡೆ ನಾವು ಇದೊಂದು ಮಿಕ್ಸ್ಚರ್ ರೆಡಿ ಮಾಡಿರ್ತೀವಲ್ಲ, ಆ ಮಿಕ್ಸ್ಚರ್ನಲ್ಲಿ ಈ ಥರ ಹಾಕ್ಕೊಬೇಕು. ಸೊ ಹಾಕ್ಕೊಂಡಿದ್ದ ತಕ್ಷಣ ಏನು ಮಾಡೋದು, ಒಂದು ಬೌಲಲ್ಲಿ ಇಟ್ಕೊಳ್ಳಿ. ಅದರಲ್ಲಿರೋ ಎಕ್ಸ್ಟ್ರಾ ಮಿಕ್ಸ್ಚರ್ ಇರ್ತಾರೆ ಅದೆಲ್ಲ ಅದರಲ್ಲಿ ಬಂದುಬಿಡುತ್ತೆ. ಸ್ವಲ್ಪ ನೀರಾಗಿರುತ್ತಲ್ವ, ಅದಕ್ಕೆ ಹಂಗೆ ಬಿಟ್ಟರೆ ಎಣ್ಣೆನೂ ಗಲೀಜಾಗುತ್ತೆ. ಸೊ ಅಷ್ಟೊಂದು ಟೇಸ್ಟಿಯಾಗಿ ಬರೋಲ್ಲ. ಸೊ ನೀಟಾಗಿ ಎಲ್ಲ ಇದಾದಮೇಲೆ ಇನ್ನು ನಮ್ಮ ಬ್ರೆಡ್ ಕ್ರಮ್ಸ್ ಇರುತ್ತಲ್ವ, ಆ ಕ್ರಮ್ಸ್ನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸೊ ಈ ಥರ ಮಿಕ್ಸ್ಚರ್ನ ನೀಟಾಗಿ ಅದ್ರ ಮೇಲೆಲ್ಲ ಹಾಕ್ಕೊಂಡು ಟ್ವಿಸ್ಟ್ ಮಾಡ್ಕೊಳ್ಬೇಕು. ಆದಷ್ಟು ಕ್ರಮ್ಸ್ ಸ್ವಲ್ಪ ಜಾಸ್ತಿಯಾಗಿ, ಸೊ ನಮ್ಗೆ ಎಕ್ಸ್ಟ್ರಾ ಕ್ರಂಚಿನೆಸ್ ತಿನ್ನೋದಕ್ಕೂ ಒಂಥರ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಯೂಶ್ವಲಾಗಿ ಇದನ್ನು ನಾವು ಯಾವಾಗಲೂ ಹೊರಗಡೆ ಹೋದರೆ ಎಕ್ಸಿಬಿಷನಲ್ಲಿ ನೋಡ್ತಾರೆ, ಜಾಸ್ತಿ ಇದನ್ನು ಮಾಡ್ತಾರೆ. ಬಟ್ ಅದನ್ನು ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸುತ್ತೆ, ಬಟ್ ಆಯಿಲ್ ನೋಡಿದ್ರೆ ಮಾತ್ರ ಬೇಡಪ್ಪ ಅದು ಅನಿಸುತ್ತೆ. ಬಟ್ ವೈಕಾಂಟ್ ನಾವು ಮನೇಲಿ ಯಾಕೆ ಮಾಡ್ಕೊಬೋದು ಈ ಥರನ ಅಂದರೆ ಸ್ವಲ್ಪ ಹಿಂಗೆ ಏರುಪೇರು ಆಗುತ್ತೆ. ಬಟ್ ನಾವು ಸ್ವಲ್ಪ ಆರೋಗ್ಯವಾಗಿರೋ ಸ್ವಲ್ಪ ಹೆಲ್ತಿ ಡಿಶ್ ಮನೇಲಿ ಮಾಡ್ಕೊಂಡು ಮಕ್ಕಳಿಗೂ ಕೊಟ್ಟಂಗಾಗುತ್ತೆ, ಟೇಸ್ಟಿ ಡಿಶ್ ನಾವು ಸರ್ದಂಗೆ ಆಗುತ್ತೆ. ಸೊ ನನ್ನ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ಈ ಥರ ಎಕ್ಸ್ಟ್ರಾ ಡಿಶಸ್ ನೋಡಬೇಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ. ಸೊ ಈ ಥರ ವೆರೈಟಿ ಡಿಶಸ್ಸು ಮಾಡಿ ನಿಮ್ಗೆ ಕೂಡ ಎಕ್ಸ್ಪೋಸ್ ಮಾಡ್ಬೋದು. ಪ್ಲಸ್ ಮಕ್ಕಳಿಗೂ ಹೆಲ್ತಿಯಾಗಿರುತ್ತೆ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.